ವಿವಿಧತೆಯನ್ನು ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಜಾತಿ ಇರಬೇಕು ಅಂತ ಹೇಳುವಂಥ ತರ್ಕ ಸಮಾಜದ ಒಗ್ಗಟ್ಟಿಗೆ ಯೋಗ್ಯ ಅಲ್ಲ. ಕಾಲ ಬದಲಾಗ್ತಾ ಹೋದಂಗೆ ಜಾತಿಗಳು ನಶಿಸಿ ಹೋಗ್ತಾ ಇದ್ದಾವೆ. ಬಿಹಾರದ ಹುಡುಗ ಕರ್ನಾಟಕದ ಹುಡುಗಿ, ಅಥವಾ ಮಹಾರಾಷ್ಟ್ರದ ಹುಡುಗಿ ಪಂಜಾಬಿನ ಹುಡುಗ IT ಕಂಪನಿಯಲ್ಲಿ ಹೊರಟಿ ಕೆಲಸ ಮಾಡ್ತಿದ್ದಾರೆ, ಅವರು ಮದುವೆ ಆಗಿದ್ದಾರೆ, ಇದ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ಈ ಒಂದು ಮೊಬಿಲಿಟಿ ಜಾಸ್ತಿ ಆದಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಾತಿಗಳು ಕಡಿಮೆ ಆಗ್ತಾ ಹೋಗುತ್ತವೆ. ಅದರಿಂದ ಈ ಜಾತಿ ಹೋಗ್ಬಿಟ್ರೆ ಏನೋ ಹಿಂದುತ್ವಕ್ಕೆ ವೈವಿಧ್ಯತೆ ಕಡಿಮೆ ಆಗುತ್ತೆ. ಇನ್ನೊಂದು ಸಮಾಜ ಇದು ನಿತ್ಯ ಪರಿವರ್ತನಶೀಲ ಸಮಾಜ, ಇದು ಗತಿಶೀಲ ಸಮಾಜ. ಇದರ ಹೊಸ ರೀತಿಯ ವೈವಿಧ್ಯ ಹುಟ್ಕೊಳ್ಳುತ್ತೆ. ಅದಕ್ಕಾಗಿ ನಾವು ಚಿಂತೆ ಮಾಡಬೇಕು. ನಮ್ಮ ಸಂಸ್ಕೃತಿಯ ಬೇರುಗಳು ಸರಿಯಾಗಿದ್ದಾವೆ ಅನ್ನೋದಷ್ಟೇ ನೋಡಬೇಕು ಹೊರತು ನಮಗೆ ವಿವಿಧತೆಗೆ ಇದಕ್ಕೇನು ನಷ್ಟ ಇಲ್ಲ. ಆದರೆ ಜಾತಿಯಲ್ಲಿ ಕಾರಣಕ್ಕಾಗಿ ಮೇಲು ಕೀಳು ಹಿಂದೂ ಮುಂದು ಅನ್ನೋದು ಒಂದು, ಮತ್ತು ಜಾತಿಯ ಕಾರಣಕ್ಕಾಗಿ ಓಟಿನ ಅಧಿಕಾರದ ಪ್ರಶ್ನೆ ಆಗೋದು, ಇದು ಸಮಾಜಕ್ಕೆ ತೊಂದರೆ. ಸಂಘದಲ್ಲಿ ಜಾತಿಯನ್ನ ಗೌಣವಾಗಿ ನೋಡುವಂಥದ್ರ ಪ್ರಭಾವ ಸಮಾಜದಲ್ಲಿ ಏನಾದರೂ ಆಗಿದೆಯಾ? ಅವಾಗಿನಿಂದ ಈ 100 ವರ್ಷಗಳಲ್ಲಿ ಅದನ್ನು ಏನಾದರೂ ಮಾನದಂಡ ಮಾಪನ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮತ್ತು ವೈವಿಧ್ಯತೆ ಅನ್ನುವಂಥದ್ದು ಭಾರತದಲ್ಲಿ ಏನಿದೆ ಅದು ಇವಾಗಿನ ಮಟ್ಟಿಗೆ ಜಾತಿಯ ಕಾರಣದಿಂದಲೂ ಸಂದರ್ಭದಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದು ಒಂದು ಮಾತಿದೆ. ಜಾತಿ ಕಾರಣಕ್ಕೆ ಆ ವೈವಿಧ್ಯತೆ ಇದೆ, ಆ ಜಾತಿ ಹೋದರೆ ವೈವಿಧ್ಯತೆಯೂ ಹೋಗುತ್ತೆ ಅನ್ನುವಂಥ ಮಾತೂ ಇದೆ. ಇವೆರಡನ್ನು ಹೇಗೆ ತಾವು ನೋಡ್ತೀರಿ? ವಿವಿಧತೆಯನ್ನು ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಜಾತಿ ಇರಬೇಕು ಅಂತ ಹೇಳುವಂಥ ತರ್ಕ ಸಮಾಜದ ಒಗ್ಗಟ್ಟಿಗೆ ಯೋಗ್ಯ ಅಲ್ಲ. ಮತ್ತು ಒಂದು ಸಮಾಜದಲ್ಲಿ ಸಾಂಸ್ಕೃತಿಕ ವೈವಿಧ್ಯ ಇದ್ದೇ ಇರುತ್ತೆ ನಮ್ಮಲ್ಲಿ. ಅದರಿಂದ ಜಾತಿ ಇದ್ದರೆ ಮಾತ್ರ ವಿವಿಧತೆ ಇರುತ್ತೆ ಅಂತೇನಿಲ್ಲ. ಈಗ ಉದಾಹರಣೆಗೆ ಭಾಷೆಗಳು, ಭಾರತದಲ್ಲಿ ಇಷ್ಟೊಂದು ಭಾಷೆ ಇದೆ. ಪ್ರಾಕೃತಿಕವಾಗಿ ಭೌಗೋಳಿಕವಾಗಿ ಇಷ್ಟೊಂದು ವಿವಿಧತೆ ಇರೋದ್ರಿಂದ ಸ್ವಾಭಾವಿಕವಾಗಿ ವಿವಿಧತೆ ಇದ್ದೇ ಇರುತ್ತೆ. ಈ ಕನ್ನಡ ಭಾಷೆನೇ ತೆಗೆದುಕೊಳ್ಳೋಣ. ಬೀದರ್ನಲ್ಲಿ ಮತ್ತು ಮಂಗಳೂರಿನಲ್ಲಿ ಇಬ್ಬರು ಕನ್ನಡ ಮಾತನಾಡ್ತಾರೆ, ಆದರೆ ಒಂದೇ ರೀತಿ ಇದೆಯೇನೋ? ಯಾಕೆಂತಂದರೆ ಪಕ್ಕದಲ್ಲಿ ಗಡಿ ಪ್ರದೇಶದಲ್ಲಿರುವಂಥ ಯಾವುದೋ ಭಾಷೆಯ, ಮರಾಠಿ ಭಾಷೆಯ, ತೆಲುಗಿನ ಭಾಷೆಯ ಪ್ರಭಾವ ಬೀದರ್ನವ್ರ ಮೇಲೆ ಇರುತ್ತೆ, ಮಂಗಳೂರಿನವ್ರಿಗೆ ಮಲಯಾಳಂ ಭಾಷೆಯ ಪ್ರಭಾವ ಇರುತ್ತೆ. ಇಬ್ಬರು ಕನ್ನಡವನ್ನೇ ಮಾತಾಡ್ತಿರ್ತಾರೆ. ಅದರಿಂದ ಇದಕ್ಕಾಗಿ ಜಾತಿ ಇರಬೇಕು ಅನ್ನೋಂಥದ್ದೇನಿಲ್ಲ. ಅದರಿಂದ ಪ್ರಾಕೃತಿಕವಾಗಿ ಭೌಗೋಳಿಕವಾಗಿ ಭಾಷೆಯ ಕಾರಣಕ್ಕಾಗಿ ಅನೇಕ ಬೇರೆ ಬೇರೆಯ ಪರಿಸರದ ಪರಿವೇಶದ ಕಾರಣಕ್ಕಾಗಿ ವಿವಿಧತೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ನಾವು ಮತ್ತು ಅದರ ಆರಾಧಕರು ನಾವು ಅದು ನೋಡ್ಕೊಳ್ತೀವಿ. ವಿವಿಧತೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಜಾತಿ ಜನ್ಮದ ಆಧಾರದ್ದು ಇರಬೇಕು ಅನ್ನುವಂಥದ್ದೇನಿಲ್ಲ. ವಿವಿಧತೆ ಅನ್ನೋದು ಜನ್ಮದ ಆಧಾರಿತ ಬಿಟ್ಟಿರೋಂಥ ಸಂಗತಿ. ಸಮಾಜದಲ್ಲಿ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯ ಇದು. ಎರಡನೇದು, ಜಾತಿ ಸಮಾಜದಲ್ಲಿ ಸಂಘದ ಇಷ್ಟೊಂದು ವರ್ಷದ ಸ್ವಯಂ ಸೇವಕರಲ್ಲಿ ಇಲ್ಲದೆ ಇದ್ದು ಸಮಾಜದಲ್ಲಿ ಇದರ ಪ್ರಭಾವ ಆಗಿದೆಯಾ? ಆಗಿದೆ. ನಾನು ಹೇಳೋದಾದರೆ ಕೇವಲ ಸಂಘದ ಕಾರಣಕ್ಕೆ ಆಗಿದೆ ಅಂತ ನಾನು ಹೇಳೋದಿಲ್ಲ. ಜಾತಿ ಅನ್ನುವಂಥದ್ದನ್ನು ದೂರ ಮಾಡಬೇಕು ಅನ್ನುವಂಥದ್ದು ಅನೇಕರು ಇದಕ್ಕೆ ಪ್ರಯತ್ನ ಪಟ್ಟಿರೋದ್ರಿಂದ, ಮತ್ತು ಒಂದು ಕಾಲ ಬದಲಾಗ್ತಾ ಹೋದಂಗೆ ಜಾತಿಗಳು ನಶಿಸಿ ಹೋಗ್ತಾ ಇದ್ದಾವೆ. ಅನೇಕ ಹೊಸ ಹೊಸ ಜಾತಿಗಳು ಹುಟ್ಕೊಂಡಿದ್ದಾವೆ. ಅದಕ್ಕೆ ಬೇರೆ ಬೇರೆ ರಾಜಕೀಯ ಕಾರಣಗಳು ಮತ್ತು ಸರ್ಕಾರದ ಕೆಲವು ವ್ಯವಸ್ಥೆಗಳು ಇರೋದರಿಂದ ಕಳೆದ ಒಂದು 100 ವರ್ಷದಲ್ಲಿ ಅನೇಕ ಜಾತಿಗಳು ಹೊಸದಾಗಿ ಕಂಡುಕೊಂಡು ಬಂದಿದೆ. ಇದೊಂದು ಜಟಿಲ ಪ್ರಶ್ನೆ. ಆದರೆ ಸಮಾಜದಲ್ಲಿ ಜಾತೀಯತೆ ಇದು ಕಡಿಮೆ ಆಗ್ತಾ ಬರ್ತಾ ಇದೆ. ಬಾಲಾಸಾಹೇಬರು ಅದೇ ಭಾಷಣದಲ್ಲಿ, ಪುಣೆ ಭಾಷಣದಲ್ಲಿ ಹೇಳಿದಂತೆ, ಇವತ್ತು IAS ಅಧಿಕಾರಿಗಳು ಪರಸ್ಪರ IASನವರು ಗಂಡ ಹೆಂಡತಿ ಆಗ್ತಿದ್ದಾರೆ, ಅದೇ ಒಂದು ಜಾತಿ ಆಗುತ್ತೆ. ಸ್ಪೋರ್ಟ್ಸ್ನಲ್ಲಿರೋರೇ ಮದುವೆ ಆಗ್ತಾರೆ, ಸಿನಿಮಾದಲ್ಲಿದ್ದವರು ಮದುವೆ ಆಗ್ತಿದ್ದಾರೆ. IT ಕಂಪನಿನಲ್ಲಿ ಕೆಲಸ ಮಾಡ್ತಿರೋಂಥವ್ರು ಈಗ ಕಳೆದ 3-4 ವರ್ಷದಲ್ಲಿ ನಾನು ಒಂದು 20-25 ಮದುವೆಗಳನ್ನು ನೋಡಿದ್ದೀನಿ. ಬಿಹಾರದ ಹುಡುಗ ಕರ್ನಾಟಕದ ಹುಡುಗಿ, ಅಥವಾ ಮಹಾರಾಷ್ಟ್ರದ ಹುಡುಗಿ ಪಂಜಾಬಿನ ಹುಡುಗ IT ಕಂಪನಿಯಲ್ಲಿ ಹೊರಟಿ ಕೆಲಸ ಮಾಡ್ತಿದ್ದಾರೆ, ಅವರು ಮದುವೆ ಆಗಿದ್ದಾರೆ, ಇದ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅದರಿಂದ ಈ ಒಂದು ಮೊಬಿಲಿಟಿ ಜಾಸ್ತಿ ಆದಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಾತಿಗಳು ಕಡಿಮೆ ಆಗ್ತಾ ಹೋಗುತ್ತವೆ. ಅದರಿಂದ ಈ ಜಾತಿ ಹೋಗ್ಬಿಟ್ರೆ ಏನೋ ಹಿಂದುತ್ವಕ್ಕೆ ವೈವಿಧ್ಯತೆ ಕಡಿಮೆ ಆಗುತ್ತೆ. ಇನ್ನೊಂದು ಸಮಾಜ ಇದು ನಿತ್ಯ ಒಂದು ಪರಿವರ್ತನಶೀಲ ಸಮಾಜ, ಇದು ಗತಿಶೀಲ ಸಮಾಜ. ಇದರ ಹೊಸ ರೀತಿಯ ವೈವಿಧ್ಯ ಹುಟ್ಕೊಳ್ಳುತ್ತೆ. ಅದಕ್ಕಾಗಿ ನಾವು ಚಿಂತೆ ಮಾಡಬೇಕು. ನಮ್ಮ ಸಂಸ್ಕೃತಿಯ ಬೇರುಗಳು ಸರಿಯಾಗಿದ್ದಾವೆ ಅನ್ನೋದಷ್ಟೇ ನೋಡಬೇಕು ಹೊರತು ನಮಗೆ ವಿವಿಧತೆಗೆ ಇದಕ್ಕೇನು ನಷ್ಟ ಇಲ್ಲ. ಆದ್ದರಿಂದ ಜನ್ಮ ಆಧಾರಿತ ಜಾತಿಯ ಕಾರಣಕ್ಕಾಗಿ ಅದು ಕೇವಲ ಆಚರಣೆಗೆ ಸೀಮಿತವಾಗಿದ್ದರೆ ಸಮಾಜಕ್ಕೇನು ತೊಂದರೆ ಇಲ್ಲ. ಆದರೆ ಜಾತಿಯಲ್ಲಿ ಕಾರಣಕ್ಕಾಗಿ ಮೇಲು ಕೀಳು ಹಿಂದೂ ಮುಂದು ಅನ್ನೋದು ಒಂದು, ಮತ್ತು ಜಾತಿಯ ಕಾರಣಕ್ಕಾಗಿ ಓಟಿನ ಅಧಿಕಾರದ ಪ್ರಶ್ನೆ ಆಗೋದು,
ಇದು ಸಮಾಜಕ್ಕೆ ತೊಂದರೆ. ಯಾರೋ ಒಬ್ಬರು ತನ್ನ ಆಚರಣೆ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ, ಅದರಿಂದ ಸಮಾಜಕ್ಕೆ ಏನು ನಷ್ಟ? ಸಮಾಜಕ್ಕೆ ನಷ್ಟ ಆಗೋದು ಜಾತಿಯ ಹೆಸರಿನಲ್ಲಿ ಉಳಿದ ಸಂಗತಿಗಳಿಗೆ ಬಾಧಕ ಆದಾಗ. ಆದ್ದರಿಂದ ಹೊರತು ಇಲ್ಲದಿದ್ದರೆ ಜಾತಿಯನ್ನು ಸಂಘ ನೋಡಿರೋದು ಹಾಗೇನೆ. ನಾವು ಜಾತಿ ತೊಲಗಬೇಕು ಅಂತೇಳಿ ಘೋಷಣೆ ಮಾಡದೇನೆ ಅದನ್ನು ಹಾಗೇ ಬಿಟ್ಟರೆ ತನ್ನಿಂತಾನೇ ಜಾತಿ ಹೋಗುತ್ತೆ. ಹೊಸ ರೀತಿಯ ಜಾತಿಗಳು ಹುಡ್ಕೊಳ್ತವೆ. ಅದರ ಪರಿಣಾಮವನ್ನು ನಾವು ಸಮಾಜಕ್ಕೆ ಪೋಷಕವಾಗಿ ಮಾಡೋದಕ್ಕೆ ಬೇಕಾದ ಸಾಂಸ್ಕೃತಿಕ ಏಕತೆಯನ್ನು ನಾವು ಹೆಚ್ಚೆಚ್ಚು ಹೇಳಬೇಕು. ತುಂಬ ಜನ ಜಾತಿ ವಿನಾಶ ಅಂತ ಹೇಳಿದಂಥವ್ರು ಆ ಜಾತಿಯನ್ನು ತುಂಬ ಪ್ರಬಲ ಸಮರ್ಥನೆ ಮಾಡುವಂಥವರಾಗಿ ಇವತ್ತು ರೂಪುಗೊಂಡ್ಬಿಟ್ಟು ಅದು ರಾಜಕಾರಣದ ಒಂದು ಬಲ ಪರೀಕ್ಷೆಗೆ ಜಾತಿ ಒಂದು ಉಪಕರಣ ಆಗೋಯ್ತಲ್ಲ, ಇದು ತಪ್ಪು. ಸಂವಿಧಾನ, ಅಂಬೇಡ್ಕರು ಅಂತ ದೊಡ್ಡ ದೊಡ್ಡ ಶಬ್ದ ಹೇಳುವಂಥವ್ರೆಲ್ಲರೂ ಜಾತಿಯ ಹೆಸರಿನಲ್ಲಿ ಪಕ್ಷ ಕಟ್ಟಿದ್ದಾರೆ, ಜಾತಿಯ ಹೆಸರಿನಲ್ಲಿ ಚುನಾವಣೆ ಮಾಡ್ತಾರೆ, ಜಾತಿಯ ಹೆಸರಿನಲ್ಲಿ ಓಟ್ ಕೇಳ್ತಾರೆ. ಅದರಿಂದ ಇದೆಲ್ಲವುದನ್ನು ತೆಗಬೇಕು ಅಂತಂದರೆ ಸಂಘ ಏನು ಶಾಖೆಯಲ್ಲಿ ಆಧಾರಭೂತವಾಗಿ ಏನು ಹೇಳುತ್ತೆ, ಇದನ್ನು ನಾವು ಇಡೀ ರಾಷ್ಟ್ರಕ್ಕೆ ಸೇರೋದಂತ ನಾವೆಲ್ಲರೂ ಒಂದು. ಇದನ್ನು ಆಚರಣೆ ತರದೇನೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ.